Namaste. A very happy evening to all my dear students, teachers, and the school administrative department. We welcome you all to our science session of Vidya Shakti. My name is Ashwita Malnat, and I'm your science tutor. Hope you all are doing good. So, how was your day? So, maybe you all are in a very happy mood because tomorrow is going to be a weekend, isn't it? So, Friday is always a happy Friday. ಅಲ್ವಾ ಸೊ ಇದನ್ನ ಹೇಳ್ತಾ ಇವತ್ತಿನ ಕ್ಲಾಸ್ಗೆ ನಾನು ನಿಮ್ಗೆ ಸ್ವಾಗತಿಸ್ತಾ ಇದ್ದೀನಿ. ಯಾವ ಗ್ರೇಡ್ ನೀವೆಲ್ಲ? ಫೋರ್ತ್ ಅಲ್ವಾ? +4 ಏಟ್ ಗ್ರೇಡ್ ಅಲ್ಲಿ ಇದ್ದೀರಾ. ಓಕೆ. ಸೊ ಏನ್ ಮಾಡ್ತಿದ್ವಿ ಮಕ್ಳೇ ಲಾಸ್ಟ್ ಕ್ಲಾಸ್ ನಲ್ಲಿ? ಯಾವ ಪಾಠವನ್ನ ಮಾಡ್ತಾ ಇದ್ವಿ? ವೆರಿ ಗುಡ್. ವಿ ವರ್ ಡೂಯಿಂಗ್ ದ ಟಾಪಿಕ್ ಲೈಫ್. ಗುಡ್ ಈವ್ನಿಂಗ್. I've got so many good evening messages from your end. ಓಕೆ. ಸೊ ಲೈಟ್ ಟಾಪಿಕ್ ಬಗ್ಗೆ ಲೈಟ್ ಆಗಿ ಒಂದ್ ಸ್ವಲ್ಪ ರೀಕ್ಯಾಪ್ ಮಾಡ್ಕೊಂಡ್ ಬರೋಣ. ಓಕೆ. ಸೊ ಲೈಟ್ ಅಂದ ತಕ್ಷಣ ನಮ್ಗೆ ಬೆಳಕು ನೆನಪಿಗೆ ಬರುತ್ತೆ, ಹೌದಾ? ಸೊ ಅಂಡ್ ವಿ ಡಿಡ್ ದ ಆಕ್ಟಿವಿಟಿ ಆಫ್ ದ ಥಿಂಗ್ಸ್ ದಟ್ ಮೇಕ್ಸ್ ಅಸ್ ವಿಸಿಬಲ್ ಅಂತ. ಬೆಳಕಿಲ್ಲ ಅಂದ್ರೆ ನಮ್ ಕಣ್ಣಿಗೆ ಏನು ಕಾಣೋದಿಲ್ಲ, ಕತ್ಲಲ್ಲಿ ಏನು ನೋಡ್ಲಿಕ್ಕೆ ಆಗಲ್ಲ. ಸೊ ನಮ್ಮ ಕಣ್ಣಿಗೆ ಬೆಳಕನ್ನ ಬಿದ್ದಾಗ ಮಾತ್ರ ನಾವು ವಸ್ತುಗಳನ್ನ ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ಅಂಡ್ ವಿ ಆಲ್ಸೋ ಸ್ಟಾರ್ಟೆಡ್ ವಿತ್ ಲಾ ಆಫ್ ರಿಫ್ಲೆಕ್ಷನ್. ಸೊ ಲಾ ಆಫ್ ರಿಫ್ಲೆಕ್ಷನ್ ಅಂದ ತಕ್ಷಣ ಯು ಹ್ಯಾವ್ ಅ ಆಕ್ಟಿವಿಟಿ ಇನ್ ಯೋರ್ ಟೆಕ್ಸ್ಟ್ ಬುಕ್. Okay, I request you all to do this particular activity, or if you have already done, you just go through this particular activity. Okay, let us learn the science over here. First, ಏನ್ ಮಾಡ್ತೀರಾ? Fix a white sheet of paper on a drawing board or a table. ಈ ತರ ನಾನೀಗ ಈ ಟೇಬಲ್ ಇಟ್ಟಿದ್ದೀನಲ್ಲ, ಈಗ ವೈಟ್ ಬೋರ್ಡ್ ಇದೇ ತರದ ಮೇಲೆ ಪೇಪರ್ ಆನ್ ಅ ಡ್ರಾಯಿಂಗ್ ಬೋರ್ಡ್ ಅಥವಾ ಟೇಬಲ್ ಮೇಲೆ ಇಡಿ. Then take a comb and close all its opening except one in the middle. ಸೊ ಆ ಕೂಂಬಿಂದು ಬಾಚಣಿಗೆ ಏನಿರುತ್ತಲ್ಲ, ಅದ್ರ ಹಲ್ಗಳು ಯಾವ ರೀತಿ ಇರುತ್ತೆ? ಇಫ್ ದಿಸ್ ಇಸ್ ಅ ಕೂಂಬ್, ಹೇಗಿರುತ್ತೆ? ಇಲ್ಲಿ ದಪ್ಪ ದಪ್ಪ ಅಗ್ಲ ಅಗ್ಲ ಇರುತ್ತೆ. ಇಲ್ಲಿ ಹೋಗ್ತಾ ಹೋಗ್ತಾ ಒಂದ್ ಪಾಯಿಂಟ್ಗೆ ತುಂಬಾ ಚಿಕ್ಕ ಚಿಕ್ಕ ಹಲ್ಗಳು ಇರುತ್ತೆ, ಹೌದಾ? ಅಬ್ಸರ್ವ್ ಮಾಡಿದೀರಾ? ಈ ತರ ಇರುತ್ತೆ. ಸೊ ನಾವು ಜನರಲಿ ತುಂಬಾ ಸಿಕ್ಕಿದ್ದಾಗ ಈ ಕಡೆ ಬಾಚ್ಕೊಂತೀವಿ, ಇಲ್ಲಾಂದ್ರೆ ಈ ಕಡೆ ಬಾಚ್ಕೊಂತ ಹೋಗ್ತೀವಿ. ಸೊ ಇದನ್ನ ಕಂಪ್ಲೀಟ್ ಆಗಿ ಕವರ್ ಮಾಡ್ಬಿಡಿ. ಓಕೆ. ಅಂಡ್ ಈ ಚಿಕ್ಕ ಚಿಕ್ಕ ಹಲ್ಲಿರೋ ಕಡೆ ಒಂದ್ ಕಡೆ ಮಾತ್ರ ಬಿಟ್ಟು ಮಿಕ್ಕಿದ್ನ ಕವರ್ ಮಾಡಿ. ಸೊ ಹೀಗಿರ್ಬೇಕಾದ್ರೆ ಏನಾಗುತ್ತೆ? ಸೊ ಒಂದು ಬ್ಲಾಕ್ ಪೇಪರ್ ಅಲ್ಲಿ ಎಲ್ಲ ಕವರ್ ಮಾಡ್ಬಿಡಿ. ಹೋಲ್ಡ್ ದ ಕೂಮ್ ಪರ್ಪೆಂಡಿಕ್ಯುಲರ್ ಟು ದ ಶೀಟ್ ಆಫ್ ಪೇಪರ್. ಪರ್ಪೆಂಡಿಕ್ಯುಲರ್ ಅಂದ್ರೆ ಸೊಟ್ಟವಾಗಿ. ಓಕೆ. ಕ್ಯಾನ್ ಎನಿವನ್ ಟೆಲ್ ಮಿ ದ ಕನ್ನಡ ಮೀನಿಂಗ್ ಆಫ್ ಪರ್ಪೆಂಡಿಕ್ಯುಲರ್? ಪರ್ಪೆಂಡಿಕ್ಯುಲರ್ ನ ಕನ್ನಡದಲ್ಲಿ ಏನಂತೀವಿ? ಪರ್ಪೆಂಡಿಕ್ಯುಲರ್ ಮೋಷನ್ ಬಗ್ಗೆ ಕೇಳಿದೀರಾ? ಹ್ಮ್. ಏನ್ ಹಂಗಂದ್ರೆ? ಪೆಂಡುಲಮ್, ಕ್ಲಾಕ್. ಓಕೆ. ಪರ್ಪೆಂಡಿಕ್ಯುಲರ್ ಅಂದ್ರೆ ಹಿಂಗೆ ಲಂಬವಾಗಿ ಇರುವುದು ಅಂತ ಹೇಳ್ತೀವಿ ಕನ್ನಡದಲ್ಲಿ. ನೀವು ಬೇಕಂದ್ರೆ ನೋಟ್ ಮಾಡ್ಕೊಬಹುದು. ಲಂಬವಾಗಿ ಇರುವುದು, ಲಂಬಾಕಾರ, ಲಂಬು ಅಂತೀವಲ್ಲ, ಅಂತೀರ ಯಾರಾದ್ರೂ? Okay. ಲಂಬವಾಗಿರೋದು ಅಂದ್ರೆ ಲಾಂಗ್ ಶಿಪ್ ಅನ್ನೋದಕ್ಕೆ ಪರ್ಪೆಂಡಿಕ್ಯುಲರ್ ಅಥವಾ ಅಪ್ ರೈಟ್ ಅಂತೀವಲ್ಲ, ಅದಕ್ಕೆ ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ. ಸೊ ಈ ಪರ್ಪೆಂಡಿಕ್ಯುಲರ್ ಆಗಿರೋದಕ್ಕೆ ಕೆಲವೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ದ ಆರ್ಮ್ಸ್ ಆಫ್ ಅ ಕ್ಲಾಕ್. ಸೊ ಒಂದು ಗಡಿಯಾರವನ್ನ ನೋಡಿದಾಗ ಈ ರೀತಿಯಾಗಿರುತ್ತೆ, ಹೌದಾ? ಹ್ಮ್. ಈ ತರ. ಅಥವಾ ಈ ಕ್ಯಾರಮ್ ಮಾಡ್ಬೇಕಾದ್ರೆ ಆ ಕಾರ್ನರ್ಸ್ ಇರುತ್ತಲ್ಲ, ಅದು, ಕಿಟಕಿ, ಇವೆಲ್ಲ ಕೂಡ ಪರ್ಪೆಂಡಿಕ್ಯುಲರ್ ಆಗಿ ಇರುತ್ತೆ. ಓಕೆ. ಓಕೆ ಮ್ಯಾಮ್. ಸ್ಪೀಕ್ ಲೌಡ್ಲಿ ಮ್ಯಾಮ್. ಮ್ಯಾಮ್ ಶೋ ಯೋರ್ ಫೇಸ್ ಮ್ಯಾಮ್. ಓ ಮೈ ಗಾಡ್ ಚಿಲ್ಡ್ರನ್, ಸ್ಟಾಪ್. ಐ ಡೋಂಟ್ ನೋ ವೈ ಆರ್ ಯು ಬ್ಯಾಕ್ ಆಫ್ ಮೈ ಫೇಸ್ ನೌ. ಐ ಲೆಟ್ ಯು ನೋ ಲೇಟರ್. ಸೊ ನೀವೇನ್ ಮಾಡಿ, ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಆ ಒಂದು ಕೂಂಬನ್ನ ಪರ್ಪೆಂಡಿಕ್ಯುಲರ್ ಆಗಿ ಇಟ್ಟಿರ್ಬೇಕಾಗುತ್ತೆ. ಸೊ ಥ್ರೋ ದ ಲೈಟ್ ಫ್ರಮ್ ಅ ಟಾರ್ಚ್ ಟು ದ ಓಪನಿಂಗ್ಸ್ ಆಫ್ ದ ಕೂಂಬ್.
ಈ ಎಕ್ಸ್ಪೆರಿಮೆಂಟ್ ನ ಆಕ್ಚುಲಿ ನಿಮ್ ಕ್ಲಾಸ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಐ ಡಿಡ್ ಇಟ್. ಬಟ್ ಸಿನ್ಸ್ ವಿ ಹ್ಯಾವ್ ಅ ಕ್ಯಾಮ್ರಾ ಹಿಯರ್, ಅದು ರಿಫ್ರಾಕ್ಟ್ ಆಗ್ತಾ ಇದೆ, ರಿಫ್ಲೆಕ್ಟ್ ಆಗ್ತಾ ಇದೆ, ಸಾರಿ ರಿಫ್ರಾಕ್ಷನ್ ಅಲ್ಲ ರಿಫ್ಲೆಕ್ಷನ್ ಆಗ್ತಾ ಇದೆ. ಸೊ ಅದು ನಿಮ್ಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಇನ್ ದ ಝೂಮ್ ಕಾಲ್. ಸೊ ಇದನ್ನ ಡೈರೆಕ್ಟ್ ಆಗಿ ನೀವು ಮಾಡ್ಬೇಕಾಗತ್ತೆ. ಓಕೆ, ಸೊ ಟಾರ್ಚ್ ಏನಿದೆ, ಟಾರ್ಚ್ ಮೂಲಕ ಲೈಟ್ ನ ಹಾದು ಹೋಗೋ ಹಾಗೆ ಮಾಡಿ. So with a slight adjustment of the torch and the comb, you'll see a ray of light along the paper on the other side. ನಾವು ಅವತ್ತೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ, ನೆನ್ಪಿದ್ಯಾ? ಒಂದು ಗ್ಲಾಸ್ ನ ಇಟ್ಬಿಟ್ಟು ಟಾರ್ಚ್ ನ ಆನ್ ಮಾಡಿ. ಡು ಯು ಆಲ್ ರಿಮೆಂಬರ್ ದಟ್ ಎಕ್ಸ್ಪೆರಿಮೆಂಟ್? ಎಸ್ ಆರ್ ನೋ? ನಾನು ಒಂದು ಲೈನ್ ಅನ್ನು ಡ್ರಾ ಮಾಡಿದ್ದೆ, ನೆನ್ಪಿದ್ಯಾ? ಹಿಂಗ್ ಗ್ಲಾಸ್ ಇಟ್ಬಿಟ್ಟು ಈ ಲೈನ್ ಅಲ್ಲಿ ಹೋಗ್ತಾ ಇದೆ ಲೈಟ್ ಅಂತ ನಾನು ಡ್ರಾ ಮಾಡಿದ್ದೆ. ಓಕೆ, ಸೊ ನೀವ್ ಹಳೇ ಕಾಲದ್ದು ಹೆಂಚಿನ ಮನೆ ಗೊತ್ತಾ ನಿಮ್ಮೆಲ್ಲರಿಗೂ? ಗೊತ್ತಿದ್ಯಾ ಇಲ್ವಾ? ಮಾತಾಡ್ಬೇಕಪ್ಪ, ಬರೀ ಎಸ್ ಮ್ಯಾಮ್ ನೋ ಮ್ಯಾಮ್ ಅಂದ್ರೆ ಆಗಲ್ಲ. ಹೆಂಚಿನ ಮನೆ ಗೊತ್ತಾ? ಹೇಗಿರುತ್ತೆ ಹೆಂಚಿನ ಮನೆ? ಕಮ್ ಆನ್ ಸ್ಪೀಕ್ ಅಪ್. ಹೆಂಚಿನ ಮನೆ ಹೇಗಿರುತ್ತೆ? ಗೊತ್ತಿದ್ಯಾ ಹೆಂಚಿನ ಮನೆ ಅಂದ್ರೆ ಏನು ಅಂತ? ಎಸ್ ಮ್ಯಾಮ್. ಓಕೆ, ಸೊ ಹೆಂಚಿನ ಮನೆಗಳಲ್ಲಿ ಏನಾಗುತ್ತೆ, ಇವಾಗೆಲ್ಲ ಆರ್ಕಿಟೆಕ್ಟ್ಸ್ ಗಳು ಮನೆ ಕಟ್ಬೇಕಾದ್ರೆ ಸ್ಕೈಲೈಟ್ ಅಂತ ಬಿಡ್ತಾರೆ. ಸೊ ಆಗಿನ ಕಾಲದಲ್ಲಿ ಈ ರೀತಿ ಹೆಂಚ್ಗಳು ಇರ್ತಾ ಇದ್ವು ಮನೆಗಳಿಗೆ. ಹಂಚಿನ ಮನೆ, ಹೆಂಚಿನ ಮನೆ ಎಲ್ಲ ಒಂದೇ. ಸೊ ಈ ಜಾಗದಲ್ಲೆಲ್ಲ ಈ ಹಂಚುಗಳನ್ನ ಇಡ್ತಾ ಇದ್ರು. ಓಕೆ, ಈ ರೀತಿ ಒಂದು ಸ್ಪೆಸಿಫಿಕ್ ಜಾಗದಲ್ಲಿ ಮಾತ್ರ. ನಾನು ಎಲ್ಲೆಲ್ಲಿ ರೆಡ್ ರೀತಿ ಮಾರ್ಕ್ ಮಾಡಿದ್ದೀನೋ ಅಲ್ಲೆಲ್ಲ ಏನ್ ಮಾಡೋರು, ಹಾಗೆ ಖಾಲಿ ಜಾಗವನ್ನ ಬಿಟ್ಟಿರೋರಿಲ್ಲ, ಗ್ಲಾಸ್ ನ ಹಾಕಿರೋರು. ಸೊ ನಿಮ್ಗೆ ಬೆಳಗ್ಗೆ ಹೊತ್ತೆಲ್ಲ ಬೆಳಕು ಆ ಜಾಗದ ಮೂಲಕ ಹಿಂಗೆ ಬೀಳದ್ ಕಾಣೋದು. ಯು ಕ್ಯಾನ್ ಸಿ ದಟ್ ರೇಸ್ ಆಫ್ ಲೈಟ್ ಕ್ಲೀನ್ ಆಗಿ. ಸೊ ಹೀಗೆ. ಸೊ ಹ್ಯಾವ್ ಯು ಎವರ್ ಅಬ್ಸರ್ವ್ಡ್? ಯಾರಾದ್ರೂ ಹೋಗಿದ್ದೀರಾ? ಪ್ಲೀಸ್ ಗಿವ್ ಅಸ್ ಸಮ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಯೋರ್ ಒಪಿನಿಯನ್ಸ್ ಅಬೌಟ್ ಇಟ್. ಯಾರಾದ್ರೂ ಇದನ್ನ ಅಬ್ಸರ್ವ್ ಮಾಡಿದ್ದೀರಾ? ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಫಸ್ಟ್ ಆಫ್ ಆಲ್, ಈ ಹಳ್ಳಿ ಕಡೆ ಎಲ್ಲ ಹಂಚಿನ ಮನೆ ಎಲ್ಲ ಇರುತ್ತೆ. ಸೊ ಹಂಚಿನ ಮನೆಯಲ್ಲಿ ಐ ಶೋ ಯು ದ ಫೋಟೋ ಇನ್ ದ ನೆಕ್ಸ್ಟ್ ಸೆಕ್ಷನ್. ಐ ಡೆಂಟ್ ಬ್ರಿಂಗ್ ದ ಫೋಟೋ. ಓಕೆ, ಸೊ ಇದು ಇನ್ಸಿಡೆಂಟಲ್ ಆಗಿ ನಾವು ಮಾತಾಡಿದಲ್ವಾ, ಇಟ್ ವಾಸ್ ನಾಟ್ ರಿಲೇಟೆಡ್ ಟು ದ ಟೆಕ್ಸ್ಟ್ ಬುಕ್ ಟೆಕ್. ಸೊ ಲೈಟ್ ನ ಡೈರೆಕ್ಷನ್ ನಿಮ್ಗೆ ಹೇಳ್ಬೇಕಾದ್ರೆ ಏನಾಗುತ್ತೆ, ಈ ಗ್ಲಾಸ್ ಲೈಟ್ ಮೂಲಕ ಅಥವಾ ಸ್ಕೈಲೈಟ್ ಮೂಲಕ ಈ ಲೈಟ್ ಹಿಂಗ್ ಹಾದ್ ಹೋಗೋದು ನಿಮ್ಗೆ ಕಾಣುತ್ತೆ. ಸಿಮಿಲರ್ಲಿ ವೆನ್ ಯು ಡೂ ದಿಸ್ ಎಕ್ಸ್ಪೆರಿಮೆಂಟ್ ಆಫ್ ಕೂಂಬ್ ಅಂಡ್ ದ ಟಾರ್ಚ್ ಲೈಟ್ ಅಂಡ್ ದ ಬೋರ್ಡ್, ಒಂದು ಬೋರ್ಡ್ ಮೇಲೆ ಒಂದು ಶೀಟ್ ಆಫ್ ಪೇಪರ್ ನ ಇಟ್ಬಿಟ್ಟು ಒಂದು ಕೂಂಬನಿಟ್ಟು, ಕವರ್ ದ ಕೂಂಬ್ ಕಂಪ್ಲೀಟ್ಲಿ, ಒಂದೇ ಒಂದು ಓಪನಿಂಗ್ ಇಟ್ಟು ಅದನ್ನ ಪರ್ಪೆಂಡಿಕ್ಯುಲರ್ ಆಗಿ ತೋರ್ಸ್ಲಿಕ್ಕೆ ಆಗ್ತಾ ಇಲ್ಲ, ಅಂದ್ರೆ ಲಂಬವಾಗಿ ಇರುತ್ತೆ, ತೋರ್ಸ್ಲಿಕ್ಕೆ ಆಗ್ತಿಲ್ಲ. ಸೊ ಇನ್ನೊಂದ್ ಕಡೆ ಒಂದು ಗ್ಲಾಸ್ ಸ್ಲೈಡ್ ನ ಹೀಗೆ ಇಟ್ಟಾಗ ಆ ಗ್ಲಾಸ್ ಸ್ಲೈಡ್ ಇನ್ 4 ಕಡೆ ಲೈಟ್ ಹೋಗ್ತಾ ಇರೋದು ಮತ್ತೆ ಇದ್ರ ಮೇಲೆ ಪಾಸ್ ಆಗ್ತಾ ಇರೋದನ್ನ ನಾವು ಕಾಣಬಹುದು. ಸೊ ದಿಸ್ ಲೈಟ್ ಲೈನ್ ಯು ಕ್ಯಾನ್ ಸಿ. ಓಕೆ, so when you keep the comb and the torch steady, place a strip of plain mirror in the path of the light ray, and what do you observe? ಅಲ್ಲಿ ಏನಾಗ್ತಾ ಇರುತ್ತೆ? ಸೊ ಈ ಒಂದು ಟಾರ್ಚ್ ಲೈಟ್ ಇದ್ರ ಮೂಲಕ ಹಾದ್ ಹೋಗಿ ಆ ಒಂದು ಗಾಜಿಗೆ ಅಥವಾ ಕನ್ನಡಿಗೆ ತಾಕಿದ ತಕ್ಷಣ, ಓಕೆ, ಆಫ್ಟರ್ ಸ್ಟ್ರೈಕಿಂಗ್ ದ ಮಿರರ್, ದ ರೇ ಆಫ್ ಲೈಟ್ ಇಸ್ ರಿಫ್ಲೆಕ್ಟೆಡ್ ಇನ್ ಅನದರ್ ಡೈರೆಕ್ಷನ್. Okay, so the ray of light is reflected in another direction. The light ray which strikes any surface is called as incident ray. Okay,
ಇನ್ಸಿಡೆಂಟಲ್ ಟಾಕ್ ಅಂತೀವಿ, ಇನ್ಸಿಡೆಂಟಲ್ ಆಂಗರ್ ಅಂತೀವಿ. ಇನ್ಸಿಡೆಂಟಲ್ ಟಾಕ್ ಅಂದ್ರೆ ಇನ್ಸಿಡೆಂಟ್ ಅಂತ ಹೇಳಿದ್ರೆ ಸಡನ್ ಆಗಿ ಆಗುವಂತಹದ್ದು. ಆಯ್ತಾ? ಹ್ಯಾವ್ ಯು ಎವರ್ ಹರ್ಡ್ ಅಬೌಟ್ ಅ ಟಾಪಿಕ್ ಕಾಲ್ಡ್ ಇನ್ಸಿಡೆಂಟಲ್ ಆಂಗರ್? ಆ ಒಂದು ಕೋಪ ನಿಮ್ಗೆ ಒಳಗಿನಿಂದ ಭಾವನೆಯಿಂದ ಬಂದಿರೋದು ತಕ್ಷಣಕ್ಕೆ ಮೂಗ್ ಮೇಲೆ ಕೋಪ ಅಂತ ಹೇಳ್ತೀವಲ್ಲ ಆತರ. ಸೊ ಅದೇ ತರ ಈ ರೇಸ್ ಆಫ್ ಲೈಟ್ ಸಡನ್ ಆಗಿ ನಿಮ್ಗೆ ಅದು ಸ್ಟ್ರೈಕ್ ಆದಾಗ, ಯಾವ್ದಾದ್ರು ಒಂದು ಸರ್ಫೇಸ್ ನ ತಲುಪಿ ಅದನ್ನ ಸ್ಟ್ರೈಕ್ ಆದಾಗ ವಿ ಕಾಲ್ ದಟ್ ರೇಸ್ ಆಸ್ ಇನ್ಸಿಡೆಂಟ್ ರೇ. ಓಕೆ, you can note this down. The light ray which strikes any surface is called as incident ray. Okay. The ray that come back from the surface after reflection is called as reflected ray. Okay. The light ray which strikes, ಇದು ಹಿಂಗ್ ಹೋಗ್ತಾ ಇದೆ, ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಇದು. ಓಕೆ, ವಿಚ್ ಸ್ಟ್ರೈಕ್ಸ್ ಎನಿ ಸರ್ಫೇಸ್, ಇದು ಸರ್ಫೇಸ್ ಆಗಿದ್ರೆ. ಕಾಣಿಸ್ತಾ ಇದೆಯಾ ನಿಮ್ಗೆ? ಇಲ್ಲಿ ಬರಿತಾ ಇರೋದು ಇಫ್ ದಿಸ್ ಇಸ್ ಕಾಲ್ಡ್ ಅ ಸರ್ಫೇಸ್. ಓಕೆ, ಕಾಣಿಸ್ತಾ ಇಲ್ಲ. ಇಫ್ ದಿಸ್ ಇಸ್ ಅ ಸರ್ಫೇಸ್, ಹೀಗ್ ಹೋಗುವಂತ ದ ಲೈಟ್ ರೇ ವಿಚ್ ಸ್ಟ್ರೈಕ್ ಎನಿ ಸರ್ಫೇಸ್, ಅದನ್ನ ನಾವು ಇನ್ಸಿಡೆಂಟ್ ರೇ ಅಂತ ಕರಿತೀವಿ. ಅದೇ ತರ ಆ ಸರ್ಫೇಸ್ ಗೆ ಸ್ಟ್ರೈಕ್ ಆದ್ಮೇಲೆ ರಿಫ್ಲೆಕ್ಷನ್ ಇಂದ ಮತ್ತೆ ವಾಪಸ್ ಆಗುವಂತಹ ರೇನ ನಾವೇನಂತೀವಿ? ಈ ತರ ವಾಪಸ್ ಆಗೋ ರೇನ ಏನಂತೀವಿ ನಾವು? ರಿಫ್ಲೆಕ್ಟೆಡ್ ರೇ. ಏನಂತೀವಿ? ರಿಫ್ಲೆಕ್ಟೆಡ್ ರೇ ಅಂತ ಕರಿತೀವಿ. ಸೊ ವಾಟ್ ಇಸ್ ರಿಫ್ಲೆಕ್ಟೆಡ್ ರೇ? ದ ರೇ ದಟ್ ಕಮ್ಸ್ ಬ್ಯಾಕ್, ಈ ಸರ್ಫೇಸ್ ಇಂದ ದಟ್ ಕಮ್ಸ್ ಬ್ಯಾಕ್ ಫ್ರಮ್ ದ ಸರ್ಫೇಸ್ ಆಫ್ಟರ್ ರಿಫ್ಲೆಕ್ಷನ್ ಇಸ್ ಕಾಲ್ಡ್ ಅಸ್ ರಿಫ್ಲೆಕ್ಟೆಡ್ ರೇ. ಅರ್ಥ ಆಯ್ತಲ್ಲ ವ್ಯತ್ಯಾಸ? ಇನ್ಸಿಡೆಂಟ್ ರೇ ಅಂದ್ರೆ ಏನು? ದ ಲೈಟ್ ರೇ ವಿಚ್ ಸ್ಟ್ರೈಕ್ ದ ಸರ್ಫೇಸ್ ಇಸ್ ಕಾಲ್ಡ್ ಅಸ್ ಇನ್ಸಿಡೆಂಟ್ ರೇ. ಈಗ ಒಂದು ಬಾಲ್, ರಬ್ಬರ್ ಬಾಲ್ ಗೊತ್ತಲ್ವಾ? ರಬ್ಬರ್ ಬಾಲು ಬೌನ್ಸ್ ಬ್ಯಾಕ್ ಆಗುತ್ತೆ. ಅದನ್ನ ತೆಗೆದು ಒಂದು ಗೋಡೆಗೆ ಹೊಡೆದಾಗ ಆ ಗೋಡೆ ಸೈಡ್ ಹೋಗುತ್ತಲ್ಲ, ಸೊ ಅದು ಇನ್ಸಿಡೆಂಟಲ್ ಆಗಿ ಆಗ್ತಾ ಇರೋದು. ಗೋಡೆಗೆ ಹೋಗಿ ತಾಕಿ ವಾಪಸ್ ನಿಮ್ ಕೈ ಸೇರುತ್ತಲ್ವಾ, ಅದು ರಿಫ್ಲೆಕ್ಷನ್ ಆಗ್ತಾ ಇರೋದು. ಓಕೆ, ದಟ್ ವಾಸ್ ಅನ್ ಎಕ್ಸಾಂಪಲ್. ಬಟ್ ಇಲ್ಲಿ ನಾನು ಏನ್ ಹೇಳಕ್ ಹೊರಟಿದ್ದೀನಿ? ದ ಲೈಟ್ ರೇ ವಿಚ್ ಟಚಸ್ ದ ಸರ್ಫೇಸ್, ಸ್ಟ್ರೈಕ್ ದ ಸರ್ಫೇಸ್, ವಿ ಕಾಲ್ ಇಟ್ ಆಸ್ ಇನ್ಸಿಡೆಂಟ್ ರೇ. ಅದೇ ತರ ಫ್ರಮ್ ದ ಸರ್ಫೇಸ್ ವಿಚ್ ಇಸ್ ಕಮ್ಮಿಂಗ್ ಬ್ಯಾಕ್, ರಿಫ್ಲೆಕ್ಷನ್ ಆಗಿ ವಾಪಸ್ ಬರ್ತಿರುವಂತಹ ರೇಸ್ ನ ನಾವು ರಿಫ್ಲೆಕ್ಟೆಡ್ ರೇಸ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ ಮಕ್ಕಳ ನಿಮ್ಗೆ? ಇನ್ಸಿಡೆಂಟ್ ರೇ ಮತ್ತೆ ರಿಫ್ಲೆಕ್ಟೆಡ್ ರೇ ಮತ್ತೆ ಇರುವಂತಹ ವ್ಯತ್ಯಾಸಗಳು ಅರ್ಥ ಆಗ್ತಾ ಇದೆಯಾ? ಓಕೆ, ಕ್ಲಿಯರ್ ವಿತ್ ದಿಸ್ ಟಾಪಿಕ್ ಟಿಲ್ ಹಿಯರ್? Great. So having said that, let us move forward to our next topic. But before that, I have a simulation that I need to show you on R. ಏನಿರಬಹುದಿದು? What is this? What do you think that our topic is for the day? Yeah, can we get some answers?
Why is the response very less today? We are discussing about eye. Okay. ಸೊ ಕಣ್ಣು ಅನ್ನೋದು ಬಹಳ ಮುಖ್ಯವಾಗಿ ಇರುವಂತಹದ್ದು ಅಲ್ವಾ? ನಮ್ಗೆ ಇರುವಂತಹ ಒಂದು ಬಹಳ ಮುಖ್ಯವಾದಂತಹ ಒಂದು ಆರ್ಗನ್ ಅಂತ ಹೇಳಿದ್ರೆ ದಟ್ ಇಸ್ ಅವರ್ ಐಸ್. ಎಸ್ ಆರ್ ನೋ? ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಪ್ರೊಟೆಕ್ಟ್ ಆರ್ ಐಸ್. So what are the ways that we can do to protect our eyes? Why is it important for us to protect our eyes? You all are students. Can you all hear my voice? Is there any discrepancy in hearing my voice? No, right? You all can hear it, right? So if anyone of you are facing the voice disturbance, that means to say, please do have a check on your technical thing. Clear? Having said that, I have a very important topic to speak with you. That is our eye. Eyesight is very important. So how do we have to protect our eyes? Always before touching your eyes or putting in contact with them, use a clean hands. Okay, wash your hands regularly. Don't rub your eyes. Avoid transferring germs and causing irritation. Stay hydrated. Drink plenty of water. Eat well with food rich in lutein, beta carotene. Beta carotene ಅಂದ್ರೆ ಈ ಹಸಿರು ಸೊಪ್ಪುಗಳೇನಿರುತ್ತೆ, ಕ್ಯಾರೆಟ್ ಇರುತ್ತೆ, ಗೆಣಸ್ ಇರುತ್ತೆ, ಒಮೆಗಾ ಇರುತ್ತೆ. ಒಮೆಗಾ ಫಿಶ್ ನಲ್ಲಿ ಕಂಡು ಬರುತ್ತೆ. ಇಂತಹ ಆಹಾರಗಳನ್ನ ತಿನ್ನೋದ್ರಿಂದ, ಸರ್ಕ್ಯುಲೇಷನ್ ಎಕ್ಸಸೈಸ್ ಗಳನ್ನ ಮಾಡೋದ್ರಿಂದ ನಾವು ನಮ್ಮ ಕಣ್ಣನ್ನ ಕಾಪಾಡ್ಕೊಬಹುದು. ಅಷ್ಟ್ ಮಾತ್ರ ಅಲ್ಲದೆ 20-20-20 ರೂಲ್ ನಾವು ಫಾಲೋ ಮಾಡ್ಬೇಕಾಗತ್ತೆ. ಏನಿದು 20-20 ಮ್ಯಾಚ್ ಬಗ್ಗೆ ಹೇಳ್ತಾ ಇದೀನಾ? ಇಲ್ಲ. 20-20 ಅಂತ ಹೇಳಿದ್ರೆ ಎವ್ರಿ 20 ಮಿನಿಟ್ಸ್ ಲುಕ್ ಅಟ್ ಸಮಥಿಂಗ್ 20 feet ಅವೇ ಫಾರ್ 20 seconds. ಅರ್ಥ ಆಯ್ತಾ? ಪ್ರತಿ 20 ನಿಮಿಷಕ್ಕೆ 20 ಅಡಿ ದೂರದಲ್ಲಿರುವಂತಹ ವಸ್ತುವನ್ನ 20 ಸೆಕೆಂಡ್ಗಳ ಕಾಲ ನೀವು ನೋಡ್ಬೇಕಾಗತ್ತೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದ್ದಾ? ಎವ್ರಿ 20 ಮಿನಿಟ್ಸ್ಗೊಮ್ಮೆ 20 feet ದೂರ ಇರುವಂತಹ ಅಡಿಗಳಷ್ಟು 20 ಅಡಿಗಳಷ್ಟು ದೂರ ಇರುವಂತಹ ವಸ್ತುವನ್ನ 20 ಸೆಕೆಂಡ್ಸ್ಗಳ ಕಾಲ ನೀವು ನೋಡ್ಬೇಕಾಗತ್ತೆ. ಸೊ ಅದು ನಿಮ್ಮ ಐ ಸೈಟ್ ನ ಇಂಪ್ರೂವ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅದೇ ತರ ನಿಮ್ ಕಣ್ಣು ತುಂಬಾ ಒಣಗ್ತಿದೆ, ನೀರೇ ಇಲ್ಲ ಅಂತ ಅನ್ಸ್ದಾಗ ಅದನ್ನ ನೀವು ಬ್ಲಿಂಕ್ ಮಾಡ್ಬೇಕು. ಕಣ್ಣನ್ ಬ್ಲಿಂಕ್ ಮಾಡೋದ್ ಗೊತ್ತಾ? ಸೊ ನೀವೆಲ್ಲ ಆಟ ಆಡ್ತಿರಲ್ಲ ಟ್ಯೂಬ್ ಲೈಟ್ ಅಂತ, ಜೋರಾಗಿ ಬ್ಲಿಂಕ್ ಮಾಡಿ, ದಟ್ ಇಸ್ ಕಾಲ್ಡ್ ಅಸ್ ಬ್ಲಿಂಕಿಂಗ್ ಆಫ್ ಐಸ್. ಹಳೇ ಕಾಲದ ಫಿಲಮ್ಗಳಲ್ಲಿ ಹೀರೋಯಿನ್ಸ್ ಎಲ್ಲ ಬ್ಲಿಂಕ್ ಮಾಡೋರಲ್ವಾ, ಅವಾಗ ನೋಡ್ದಾಗ ತುಂಬಾ ಕ್ಯೂಟ್ ಆಗಿದೆ ಅಂತ ಅನ್ಸುತ್ತೆ. ಇವಾಗ ನೋಡಿದಾಗ ಏನಿದೆ ಕ್ರಿಂಜ್ ತರ ಅನ್ಸುತ್ತೆ ಅಲ್ವಾ? ಎಸ್. ಸೊ ಪೊಸಿಷನ್ ಸ್ಕ್ರೀನ್ ಅಟ್ ಆರ್ಮ್ಸ್ ಲೆಂತ್. ಸೊ ನೀವ್ ಯಾರು ಮೊಬೈಲ್ ನೋಡಲ್ಲ ಅಂತ ನಾನು ಅನ್ಕೊಂಡಿದೀನಿ. ಸೊ ನಾನು ಅನ್ಕೊಂಡಿರೋ ತಪ್ಪಿದ್ರು ಪರವಾಗಿಲ್ಲ. ಅಕಸ್ಮಾತ್ ಮೊಬೈಲ್ ನೋಡೋದಾದ್ರೆ ದೂರದಲ್ಲಿ ಇಟ್ಕೊಂಡು ನೋಡಿ. ಕೆಲವರು ಮೊಬೈಲ್ ಒಳಗಡೆನೆ ಹೋಗ್ಬಿಟ್ಟು ನೋಡ್ತಿರ್ತಾರೆ. ಸೊ ಡೋಂಟ್ ಡೂ ದಟ್. ಅಕಸ್ಮಾತ್ ಮೊಬೈಲ್ ನೋಡುವಂತಹ ಪರಿಸ್ಥಿತಿ ಇದ್ರು ಕೂಡ ಬ್ಲೂ ಲೈಟ್ ಫಿಲ್ಟರ್ ಅಂತ ಇರುತ್ತೆ. ಸೊ ಆ ಬ್ಲೂ ಲೈಟ್ ಫಿಲ್ಟರ್ ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂಡ್ ಫಾಂಟ್ ಸೈಜ್ ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಓಕೆ, ಸೊ ನಮ್ಮ ಒಂದು ಸಿಮ್ಯುಲೇಷನ್ ಸೈಟ್ ಅಲ್ಲಿ ಈ ಸೈಟ್ ಗೆ ಸಂಬಂಧಪಟ್ಟ ಹಂಗೆನೆ ಒಂದು ಸಿಮ್ಯುಲೇಷನ್ ಇದೆ ವಿಚ್ ಐಲ್ ಬಿ ಶೋಯಿಂಗ್ ಟು ಯು ನೌ. Can you all see my screen? Yeah. So this is a human body and I can turn it up like this as well, where the eye, the sensory part of the eye is connected to the brain. Okay. So ಏನಾಗುತ್ತೆ, I was discussing about a filter. ಇವಾಗ ಬ್ಲೂ ಲೈಟ್ ಫಿಲ್ಟರ್ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೆ. ಈ ತರ ಇರುತ್ತೆ. ಓಕೆ, ಫಸ್ಟ್ ಲೆಟ್ ಮಿ ಎಕ್ಸ್ಪ್ಲೇನ್ ದ ಸಿಮ್ಯುಲೇಷನ್ ಟು ಯು. ಸೊ ಒಂದು ಟಾರ್ಚ್ ಮೂಲಕ ಲೈಟ್ ಅನ್ನ ನಮ್ ಕಣ್ಣಿಗೆ ಬಿಟ್ಟಾಗ
ಸೊ ಆ ಟಾರ್ಚ್ ಯಾವ ಬಣ್ಣದಲ್ಲಿ ಇರುತ್ತೋ, ಆ ಬಲ್ಬ್ ಕಲರ್ ಯಾವ ಬಣ್ಣದಲ್ಲಿ ಇರುತ್ತೋ, ನಮ್ಮ ಮೆದುಳು ಅಥವಾ ಬ್ರೈನ್ ಆ ಬಣ್ಣವನ್ನ ಗ್ರಹಿಸುತ್ತೆ. ಕ್ಲಿಯರ್ ವಿತ್ ದಿಸ್? ಸೊ ಆ ಟಾರ್ಚ್ ಲೈಟ್, ಯಾರು ಇದನ್ನ ನಿಮ್ಮ ಹಾಸ್ಟೆಲ್ ರೂಮ್ಸ್ ಗಳಲ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಕಣ್ಣಿಗೆ ಡೈರೆಕ್ಟ್ ಆಗಿ ಟಾರ್ಚ್ ಲೈಟ್ ನ ಬಿಡ್ಲಿಕ್ಕೆ ಹೋಗ್ಬೇಡಿ. ದಿಸ್ ಇಸ್ ಜಸ್ಟ್ ಅನ್ ಎಕ್ಸ್ಪೆರಿಮೆಂಟ್ ಟು ಶೋ ಯು ಹೌ ಅವರ್ ಬ್ರೈನ್ ಐಡೆಂಟಿಫೈ ಡಿಫ್ರೆಂಟ್ ಕಲರ್ಸ್ ಅಂತ ಅನ್ಬಿಟ್ಟು. ಓಕೆ, ವಿತ್ ದ ಹೆಲ್ಪ್ ಆಫ್ ದ ಲೈಟ್, ಹೌ ಇಸ್ ಅವರ್ ಐಸ್ ಏಬಲ್ ಟು ಐಡೆಂಟಿಫೈ ವೇರಿಯಸ್ ಕಲರ್ಸ್ ಅನ್ನೋದನ್ನ ನಾವು ಈ ಸಿಮ್ಯುಲೇಷನ್ ಮೂಲಕ ಅರ್ಥ ಮಾಡ್ಕೊಂತ ಹೋಗ್ತೀವಿ. ಸೊ ನಾನು ಇಲ್ಲಿ ಯೆಲ್ಲೋ ಕಲರ್ ಇದೆ, ಕ್ಯಾನ್ ಟರ್ನ್ ದಿಸ್ ಟು ಆಸ್ ವೈಟ್ ಆಸ್ ವೆಲ್. ಸೊ ಅದೇ ತರ ಬೇರೆ ಬೇರೆ ಕಲರ್ಸ್ ಗಳಾಗಿ ನಾನು ಟರ್ನ್ ಮಾಡ್ತಾ ಹೋಗಬಹುದು. ಅಂಡ್ ಇಲ್ಲಿ ಒಂದು ಫಿಲ್ಟರ್ ಕಾಣಿಸ್ತಾ ಇದೆಯಲ್ಲ, ಸೊ ಈ ಫಿಲ್ಟರ್ ಆನ್ ಮಾಡಿದಾಗ ಇಲ್ಲಿ ಬ್ಲೂ ಇದೆ. ಇಲ್ಲಿ ಈ ಕಲರ್, ಏನ್ ಕಲರ್ ಇದು? ರಾಮ ಗ್ರೀನ್ ಅಂತ ಅನ್ಬೇಡಿ, ಇದ್ರ ಹೆಸರು ಸಯಾನ್ ಅಂತ, CYAN, ಸಯಾನ್ ಅಂತ. ಸೊ ಈ ಕಲರ್ ಒಂದಕ್ಕೊಂದು ತದ್ವಿರುದ್ಧವಾಗಿದೆ. ಸೊ ಹಾಗಾಗಿ ನಮ್ಮ ಕಣ್ಣು ಈ ಫಿಲ್ಟರ್ ಇರೋದ್ರಿಂದ ಯಾವ ಬೆಳಕನ್ನು ಕೂಡ ಗ್ರಹಿಸ್ಲಿಕ್ಕೆ ಸಾಧ್ಯ ಆಗ್ತಲ್ಲ. ಆರ್ ಐಸ್ ಇಸ್ ನಾಟ್ ಏಬಲ್ ಟು ಐಡೆಂಟಿಫೈ ಎನಿ ಕಲರ್ ಸಿನ್ಸ್ ದೇರ್ ಇಸ್ ಅ ಫಿಲ್ಟರ್ ಆಫ್ ಡಿಫ್ರೆಂಟ್ ಕಲರ್. ಓಕೆ, ಸೊ ನಾನು ಇಲ್ಲಿ ಇದನ್ನ ನಮ್ಮ ಕಲರ್ ನ ಸ್ಲೈಟ್ ಆಗಿ ಬ್ಲೂ ಕಲರ್ ತಂದಾಗ ಬ್ಲೂ ಅಂಡ್ ಬ್ಲೂ ಮ್ಯಾಚ್ ಆಗ್ತಾ ಇದೆ. ಸೊ ನಮ್ಮ ಕಣ್ಣು ಐಡೆಂಟಿಫೈ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆ ಕಲರ್ಸ್ ನ. ಸೊ ಏನಾಗುತ್ತೆ, ಕೆಲವೊಂದ್ಸಲ ಈ ಬ್ಲೂ ಅಲ್ಲೂ ವೇರಿಯೇಷನ್ ಬರುತ್ತೆ. ಪರ್ಪಲ್ ಬರುತ್ತೆ, ಲೈಟ್ ಪರ್ಪಲ್ ಬರುತ್ತೆ, ಅದಾದ್ಮೇಲೆ ಬರ್ಗ್ಯಾಂಡಿ ಕಲರ್ ಬರುತ್ತೆ. ಓಕೆ, ಸೊ ಯಾವ ಕಲರ್ ಬ್ಲೂ ಫ್ಯಾಮಿಲಿಗೆ ಸೇರುತ್ತೆ ಅಂದ್ರೆ ಡಾರ್ಕ್ ಬ್ಲೂ, ಲೈಟ್ ಬ್ಲೂ, ಪರ್ಪಲ್ ಬ್ಲೂ, ಇಂಥದ್ದು ಬ್ಲೂ ಫ್ಯಾಮಿಲಿಗೆ ಸೇರುತ್ತೆ. ಅದ್ರದ್ದೇ ಫ್ಯಾಮಿಲಿ ಕಲರ್ಸ್ ಇದ್ದಾಗ ಈ ಫಿಲ್ಟರ್ ಹಾಕಿದ್ರು ಕೂಡ ಅದು ರೇಸ್ ಮೂಲಕ ಆಚೆ ಬರುತ್ತೆ. ಸೊ ತದ್ವಿರುದ್ಧವಾದ ಕಲರ್, ಈ ಗ್ರೀನ್ ಅಂಡ್ ಬ್ಲೂ ಮ್ಯಾಚ್ ಆಗಲ್ಲ. ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ, ಲೈಟ್ ಆಗಿ ಗ್ರೀನ್ ಹಾಕ್ತೀನಿ, ಸೊ ಮ್ಯಾಚ್ ಆಗ್ತಾ ಇದೆ. ಗ್ರೀನ್ ಫ್ಯಾಮಿಲಿ ಎಲ್ಲಾ ಕಲರ್ ಹಾಕಿದಾಗ ಅದು ಮ್ಯಾಚ್ ಆಗ್ತಾ ಬರುತ್ತೆ ಎಲ್ಲಿವರೆಗೂ ಎಲ್ಲೋ ಬರ್ತಾ ಇದ್ದಂಗೆ. ಸೊ ಎಲ್ಲೋ ಬರ್ತಿದ್ದಂಗೆ ಅಗೇನ್ ಇಟ್ ಸ್ಟಾಪ್ಸ್ ಹಿಯರ್. ಓಕೆ, ಸೊ ಯಾವಾಗ ಫಿಲ್ಟರ್ ಕಲರ್ ಅಂಡ್ ಬಲ್ಬ್ ಕಲರ್ 100% ಮ್ಯಾಚ್ ಆಗ್ಬೇಕು ಅಂತ ಏನಿಲ್ಲ. ದಿಸ್ ನೀಡ್ ನಾಟ್ ಮ್ಯಾಚ್ 100%. ಓಕೆ, ಇಫ್ ದಿಸ್ ಕಲರ್ಸ್ ಮ್ಯಾಚ್ ಅಟ್ ಲೀಸ್ಟ್ ಟು ಅನ್ ಎಕ್ಸ್ಟೆಂಟ್ ಆಫ್ ದ ಫ್ಯಾಮಿಲಿ ಕಲರ್, ಅದೇ ಫ್ಯಾಮಿಲಿಗೆ ಸೇರಿದಂತಹ ಬಣ್ಣಗಳಾಗಿದ್ರೆ ಮಾತ್ರ ನಿಮ್ ಕಣ್ಣು ಅದನ್ನ ಗ್ರಹಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಯೋರ್ ಐಸ್ ಕ್ಯಾನ್ ಐಡೆಂಟಿಫೈ ದ ಕಲರ್. ಸೊ ದಿಸ್ ಇಸ್ ಅ ಲಿಟಲ್ ಟ್ರಿಕ್ಕಿ simulation. I shall explain you about the simulation in the next session. Next session Monday ಇದೆಯಲ್ಲ ನಮ್ಗೆ, ರೈಟ್? ಇನ್ ಮಂಡೇ ಸೆಷನ್ ನಾನ್ ನಿಮ್ಗೆ ಹಂಚಿನ ಮನೆಯಲ್ಲಿ ಆ ಒಂದು ಹಂಚಿನ ಮನೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ಬೇಕು. ಆಸ್ ವೆಲ್ ಆಸ್ ಈ ಪರ್ಟಿಕ್ಯುಲರ್ ಸಿಮ್ಯುಲೇಷನ್ ನ ಎಕ್ಸ್ಪ್ಲೇನ್ ಮಾಡ್ಬೇಕು. ಮೇಡಮ್ ಟೈಮ್ ಇದೆಯಲ್ಲ, ಇನ್ನೂ ಎಕ್ಸ್ಪ್ಲೇನ್ ಮಾಡಬಹುದಲ್ಲ ನೀವು? ಸಿಮ್ಯುಲೇಷನ್ ಮಾಡಬಹುದು, ಬಟ್ ಆದ್ರೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ಕೆಲಸ ಇದೆ ನಿಮ್ಗೆ. ಏನ್ ಹೇಳಿ? ವೆರಿ ಗುಡ್. ಓಪನ್ ಯುವರ್ ಬುಕ್, ಟೇಕ್ ದ ಡಿಕ್ಟೇಷನ್. ಹಂಗೆ ಬರ್ದ್ಬಿಡೋದಲ್ವಾ ಮ್ಯಾಮ್ ಬೋರ್ಡ್ ಮೇಲೆ? ಇಲ್ಲ, ಬರೀಲಿಕ್ಕೆ ಹೋಗಲ್ಲ. ನೀವು ಡಿಕ್ಟೇಷನ್ ನ ತೆಗೆದುಕೊಳ್ಳಿ. ಓಕೆ, ಫಸ್ಟ್ ಇಲ್ಲಿ ಕನ್ನಡ ವರ್ಡ್ ಬರ್ಕೊಳ್ಳಿ ಅಂಡ್ ದೆನ್ ಅದ್ರ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ನ ಬರ್ಕೊಂತಾ ಹೋಗಿ. ಓಕೆ, ಶಲ್ ವಿ ಸ್ಟಾರ್ಟ್ ವಿತ್ ದ ಡಿಕ್ಟೇಷನ್ ಪಾರ್ಟ್? ಕ್ವಿಕ್ಲಿ, 1 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಇದು. ಓಕೆ, ಸಿಮ್ಯುಲೇಷನ್ ಬಗ್ಗೆ ಯೋಚನೆ ಮಾಡಬೇಡಿ, ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಸಿಮ್ಯುಲೇಷನ್. ವೆಲ್, ದ ಫಸ್ಟ್ ವರ್ಡ್ in today's dictation is density. 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 What is the first word? Density. Second word, velocity. Second word, velocity. First one, density. Second one, velocity. Third word, acceleration. Confuse ಆಗ್ಬೇಡಿ. Acceleration. Acceleration. Split ಮಾಡ್ಕೊಳ್ಳಿ ಆ ರೀತಿ. Acceleration. Fourth one, friction. Friction. ನಾನು ಹೇಗೆ ಹೇಳ್ತಾ ಇದ್ದೀನಿ ನೋಡಿ, friction. Fifth word, magnetism. Magnetism. ಇದೇನಿದು? ರೌಡಿಸಮ್ ಆ ತರ ಮ್ಯಾಗ್ನೆಟಿಸಮ್. ಓಕೆ, magnetism. I repeat, first word was density, second velocity,
Third word, acceleration. Aimangala school, please do write these words on your book. Fourth one, friction. And the fifth word is magnetism. Okay. ಇದು ಕನ್ನಡದಲ್ಲಿ ಬರ್ಕೊಳ್ಳಿ. ಫಸ್ಟ್ ಒನ್, ಸಾಂದ್ರತೆ. ಸಾಂದ್ರತೆ. ಸೆಕೆಂಡ್, ವೇಗ. ಬೇಗ ಅಲ್ಲ, ವೇಗ. ಥರ್ಡ್ ವರ್ಡ್, ತ್ವರಿತ. 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 ಫೋರ್ತ್ ಒನ್, ಘರ್ಷಣೆ. ಎರಡನೇದು ಘರ್ಷಣೆ, ಮಹಾಪ್ರಾಣ. ಘರ್ಷಣೆ. ಐದನೇದು ಚುಂಬಕತ್ವ. ಐದನೇದು ಚುಂಬಕತ್ವ. ಚುಂಬಕತ್ವ. ಓಕೆ, ನೋಟ್ ಮಾಡ್ಕೊಂಡ್ರಾ? ಬರ್ಕೊಳ್ರಾ ಎಲ್ಲರೂ? ಓಕೆ. ಸೊ ದಟ್ ಇಸ್ ದ ಎಂಡ್ ಫಾರ್ ದ ಡೇ. ಹ್ಯಾವ್ ಅ ಗುಡ್ ರೆಸ್ಟ್ ಆಫ್ ದ ಡೇ. Thank you for the session.